ಎಲ್ಲೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇದೇನಪ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗಿಂದಾನೆ ಅಂತ ಅನ್ಕೊಳ್ಬೇಡಿ, ಯಾಕಂದರೆ ಈ ವಾಯ್ಸ್ ನಂದು ಆಡಿಯೋ ಯಾವುದು ರೆಕಾರ್ಡ್ ಆಗಲಿ ಇವತ್ತು ಮಾಡಿರೋ ವೀಡಿಯೋದಲ್ಲಿ. ಯಾಕಂದರೆ ಹೊಸ ಗ್ಲಿಂಬರ್ ಯೂಸ್ ಮಾಡಿದ್ದೆ, ಅದರಲ್ಲಿ ವೈಯರ್ ಇಶ್ಯೂ ಇದೆ. ಸೊ ಅದನ್ನ ಅಬ್ಸರ್ವ್ ಮಾಡಿದ್ದಿಲ್ಲ. ಮನೆಗೆ ಬಂದಮೇಲೆ ಗೊತ್ತಾಯಿತು ಆಡಿಯೋ ಯಾವುದು ರೆಕಾರ್ಡ್ ಆಗಿಲ್ಲ ಅಂತ. ಸೊ ಬೇಜಾರಾಯಿತು, ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳದೆಲ್ಲ ಬೈಟ್ ಸಿಕ್ಕಿತ್ತು ಇವತ್ತು ನನಗೆ. ಗೊತ್ತಿಲ್ಲ ಅದೃಷ್ಟ ಇಲ್ವಾ ಏನಂತ ದೇವರಿಗೆ ಗೊತ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಏನಿರ್ತದೆ ಅಂದರೆ, ನಾವು ಮುಡಿಪು ಉತ್ಸವಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ಅಮ್ಮ. 24, 25, 26 3 ಡೇಸಿಂದ ನಡೀತಾ ಇದೆ. ಸೊ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಕೃಷಿ ಉತ್ಸವ ನಡೀತಿದೆ ಅಲ್ಲಿ. ಹಾಗಾಗಿ ನಾನು ಅಮ್ಮ ಹೋಗಿ ಬರೋಣ ಅಂತ ರೆಡಿಯಾಗಿದ್ವಿ. ಟೈಮ್ ಸುಮಾರು ಒಂದು 5 ಗಂಟೆ ಆಗಿದೆ. ಸೊ ಕೃಷಿಗೆ ಸಂಬಂಧಪಟ್ಟಂಥ ಅಲ್ಲಿ ವಿಷಯಗಳು, ನಾಟಕ, ಯಕ್ಷಗಾನ, ಸಭಾ ಕಾರ್ಯಕ್ರಮ, ಸೊ ಎಲ್ಲ ಇದೆ. ಇದು ಎಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಅಂದರೆ ನಮ್ಮ ಮುಡಿಪು ಇನ್ಫೋಸಿಸ್ ಇದೆ ಅಲ್ವಾ. ಕೊನಜೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಆದಮೇಲೆ ಮುಡಿಪು ಇನ್ಫೋಸಿಸ್ ಬರುತ್ತೆ. ಅದಾದಮೇಲೆ ಅಲ್ಲಿ ಕೃಷ್ಣ ಧ್ಯಾನ ಮಂದಿರ ಇದೆ ಸರ್ಕಲಲ್ಲಿ, ಅಲ್ಲಿಂದ ಗುಡ್ಡದ ಮೇಲೆ. ಸೊ ಅಲ್ಲಿರುತ್ತೆ ಇದೆಲ್ಲ ಉತ್ಸವ. ಸೊ ಬನ್ನಿ ಹೋಗೋಣ, ನೋಡೋಣ ಹೇಗಿದೆ ಅಂತ. ಓಕೆನಾ. ಶ್ರೀ ಕ್ಷೇತ್ರ ಧ್ಯಾನ ಕೇಂದ್ರ ಗೋವರ್ಧನಗಿರಿ ಮುಡಿಪು ಇದೆ ಎಂಟ್ರೆನ್ಸ್ ಇರುತ್ತೆ. ಸೊ ಇಲ್ಲಿಂದ ಇದು ಆ್ಯಕ್ಚುಲಿ ಮೇನ್ ರೋಡಿಂದ ಸ್ವಲ್ಪ ಮೇಲ್ಗಡೆ ಹತ್ಬೇಕಾಯ್ತಾ. ಅಮ್ಮನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋದ್ವಿ ನಾವು. ಸೊ ಅಮ್ಮ ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಕ್ಕೆ. ಸೊ ಇದೊಂದು ಹಳೆ ರಥ ಇದೆ ಆಯಿತಾ ಅಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಪುರಾತನ ಕಾಲದ್ದು ಅದರ ಕಲಾಕೃತಿ. ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲೊಂದು ರೇಸಿಂಗ್ ಕಾರ್ ನೋಡ್ಬೋದು. ಫುಲ್ ರೇಸಿಂಗ್ ಕಾರ್ ಇದು. ಒಳಗಡೆ ಇರ್ಬೋದು ಎಲ್ಲ ಮಾಡಿಫಿಕೇಶನ್ ರೇಸಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು. ಇಲ್ಲಿ ಒಂದು ಚಿಕ್ಕ ಸ್ಟೇಜ್ ಇದೆ. ಇದು ಆ್ಯಕ್ಚುಲಿ ಲಾಸ್ಟ್ 2 ಡೇಸಿಂದ ಇಲ್ಲಿ ಮೊದಲನೇ ದಿನ ಇಲ್ಲಿ ಕಾರ್ಯಕ್ರಮ ಆಗಿತ್ತು ಅಂತ ಅಮ್ಮ ಅಂದರು. ಮುಡಿಪು ಉತ್ಸವ ಅಲ್ಲಿ ಅಮ್ಮನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಮಾತಾಡ್ತಾ ಇದ್ರು. ಹಂಗಾಗಿ ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಇಲ್ಲಿಂದ ಮೇಲ್ಗಡೆ ಹೊತ್ಕೊಂಡು ಹೋದರೆ ನಮಗೆ ಧ್ಯಾನ ಮಂದಿರ ಸಿಗುತ್ತೆ. ಇದೆಲ್ಲ ನಾನು ಬ್ಯಾಕ್ಗ್ರೌಂಡ್ ಬ್ಯಾಕ್ ಸೈಡಲ್ಲಿ ಇರೋದು ಕಾಂಪೌಂಡ್ ಎಲ್ಲ ಅದರದ್ದೇ. ಪಕ್ಕದಲ್ಲೇ ಇನ್ಫೋಸಿಸ್ ಅವ್ರದ್ದು ಜಾಗ ಇದೆ. ಸೊ ತುಂಬ ನಡಿಬೇಕಿದೆ. ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ 30 ರೂಪೀಸ್ ಇದೆ ಎಂಟ್ರಿ ಫೀ. ಇವತ್ತು ಜಾತ್ರೆ ಇರೋದ್ರಿಂದ, ಉತ್ಸವ ಇರೋದ್ರಿಂದ ಫ್ರೀ ಆಗಿರುತ್ತೆ. ನೋಡ್ಬೋದು ಇದು ಇಲ್ಲಿಂದ ಇಷ್ಟು ನಡ್ಕೊಂಬರ್ಬೇಕು. ಇದೆ ನಿಮಗೆ ಎಂಟ್ರೆನ್ಸಲ್ಲಿ ಇರೋದು ಶ್ರೀ ಕ್ಷೇತ್ರ. ಇದು ಧ್ಯಾನ ಮಂದಿರ ಕೇಂದ್ರ. ಕೃಷ್ಣಂದು ಇದಿದೆ ಅಲ್ಲಿ, ಮೂರ್ತಿ ಇದೆ. ಸೊ ಸಖತ್ತಿದೆ ಧ್ಯಾನ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಏಕಾಂತವಾಗಿ ಪೀಸ್ಫುಲ್ ಆಗಿರುತ್ತೆ ಈ ಜಾಗ. ಇವಾಗ ಮಾತ್ರ ಜನ ಇದ್ದಾರೆ, ಸ್ವಲ್ಪ ತೊಂದರೆ ಅನಿಸ್ಬೋದು ಕಿರಿಕಿರಿ ಅಂತ. ಬಾಕಿ ಟೈಮಲ್ಲಿ ಮಾತ್ರ ಸಖತ್ ಜಾಗ ಇದು. ನೇಚರ್ ಆಗಿರ್ಬೋದು, ಗಿಡಗಳು ಸುತ್ತಲೂ ತುಂಬ ಗಿಡ ಇದೆ ಅಲ್ಲಿ. ಹಣ್ಣಿನ ಗಿಡ ಇರ್ಬೋದು. ಸೊ ಇದು ಒಳಗಡೆ ಹೋಗ್ತಿರೋದು. ಯಾವಾಗ ಸಪ್ರೇಟ್ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೆ. ನೋಡಿದರೆ ಇದು 2 ಆಯಿತು. ಕೃಷಿಗೆ ಉತ್ಸವನ ಆಯಿತು, ನಿಮ್ಗೆ ಇದನ್ನು ಧ್ಯಾನ ಮಂದಿರ ಅಂತ ತೋರಿಸ್ದಂಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಭವ್ಯವಾದ ಒಂಥರ ತುಂಬ ವಿಶಾಲವಾಗಿದೆ. ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಶಾಂತಿ ಇರುತ್ತೆ ಅಂತ. ಅಲ್ಲಿ ಪೀಸಾಗಿ ತುಂಬ ನಿಶ್ಶಬ್ದವಾಗಿರುತ್ತೆ ಆಯಿತಾ. ಈಗ ಬಿಡಿದಿಂದಲ್ಲಿ ನೀವು ಬಂದರೆ ತುಂಬ ಇಷ್ಟಪಡ್ತೀರ, ಪದೇ ಪದೇ ಬರಬೇಕಂತ ಅನಿಸುತ್ತೆ ಈ ಜಾಗಕ್ಕೆ ನಿಮಗೆ. ಅದರಲ್ಲಿ ಈಗ ಮಳೆಗಾಲದಲ್ಲೆಲ್ಲ ಬಂದರೆ, ಆ್ಯಕ್ಚುಲಿ ನಾರ್ಮಲ್ ಟೈಮಲ್ಲಿ ಓಕೆ, ಮಳೆಗಾಲದಲ್ಲಿ ತುಂಬ ಇದೆ. ಕೃಷ್ಣ ಮೂರ್ತಿ ನೋಡ್ಬೋದು ನೀವಿಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ. ಜಾಗ ನೆಮ್ಮದಿಯಾಗಿರುತ್ತೆ ನಿಮಗೆ, ಪೀಸ್ಫುಲ್ಲಾಗಿ. ಪದೇ ಪದೇ ಯಾಕೆ ಹೇಳ್ತೀನಿ ಪೀಸ್ಫುಲ್ ಅಂದರೆ, ಒಂದು ಸಲ ಆದರೂ ವಿಸಿಟ್ ಕೊಡಿ ಆಯಿತಾ ಈ ಜಾಗಕ್ಕೆ. ಸೊ ಅವಾಗ ನೀವೇ ಅಂತೀರ ನಾನು ಹೇಳಿದ್ದು ಸುಳ್ಳಲ್ಲ ಅಂತ, ನಿಜ ಅಂತ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಆ್ಯಕ್ಚುಲಿ ಇದು ನಂದು 3rd ಟೈಮ್ ಇಲ್ಲ 4th ಟೈಮ್ ಇರಬೇಕು ಬಂದಿರೋದು ಈ ಜಾಗಕ್ಕೆ. ಪ್ರತಿ ಸಲ ಬಂದಾಗ ಅದೇ ಖುಷಿ ಇರುತ್ತೆ, ಅದೇ ನೆಮ್ಮದಿ, ಅದೇ ಪೀಸ್ಫುಲ್. ನೋಡಿ ಇಲ್ಲಿ ಸಾರಥಿ ನೋಡ್ಬೋದು ನೀವು, ಮಹಾಭಾರತ ಟೈಮಲ್ಲಿ ಇದ್ದಿದ್ದು. ಸೊ ಇದು ಹೊರಗಡೆಯಿಂದ ಆಯಿತಾ. ನಿಮ್ಗೆ ಹೇಳ್ದಲ್ಲ ಸುತ್ತಮುತ್ತ ತುಂಬ ಗಿಡಗಳಿದೆ. ನಿಮಗೆ ಗಿಡ ಮರ ಹೊರಗಡೆಯಿಂದ ನಿಮ್ಗೆ ಈ ರೀತಿ ಕಾಣುತ್ತೆ ಇದು ಮಂದಿರ ಆಯಿತಾ. ಸೊ ಸುಮಾರು ಜನ ಬಂದಿದ್ರು ಇವತ್ತು. ಆ್ಯಕ್ಚುಲಿ ಒಂದು 5:45 ಆಗಿತ್ತು ನಾವು ರೀಚ್ ಆಗಬೇಕಾದ್ರೆ. 5:45ಗೆ ಎಷ್ಟು ಜನ ಇದ್ರು ಆಯಿತಾ. ಸೊ ನಾವು ವಾಪಸ್ ಬರಬೇಕಾದ್ರೆ ಒಂದು 7:30 7:45 ತನಕ ಆಯಿತು. ಕತ್ಲಾದಂಗೆ ಜನ ಜಾಸ್ತಿ ಬರ್ತಾಯಿದ್ರು ಸಾಯಂಕಾಲ ಟೈಮು. ಅಂದರೆ ಇವತ್ತು ಸಂಡೇ ಬೇರೆ ಆಗಿತ್ತಲ್ವ, ಲಾಸ್ಟ್ ಡೇ ಅಂತ ಸುಮಾರು ಜನ ಬಂದರು. ಸಾಯಂಕಾಲಲ್ಲಿ ಗಣೇಶ್ ಕುದ್ರೋಲಿ ಅವ್ರದ್ದು ಮ್ಯಾಜಿಕ್ ಶೋನೂ ಇತ್ತು, ಹಾಗಾಗಿ ಜನ ಸಿಕ್ಕಾಪಟ್ಟೆ ಸೇರಿದರು. ಸೊ ಇದೊಂದು ಜಾಗ ಇದೆಯಲ್ಲ, ತುಂಬ ಖುಷಿ ಕೊಡ್ತು ಈ ಜಾಗ ನಿಮಗೆ. ಸೊ ನೋಡ್ಬೋದು ನಿಮ್ಗೆ ಇಲ್ಲೇ ಎಷ್ಟು ಜನ ಇದ್ದಾರಂತ. ಇಲ್ಲಿಂದ ತುಂಬ ಅದ್ಭುತವಾದ ವ್ಯೂ ಇದೆ ಆಯಿತಾ. ಸಾಯಂಕಾಲ ಟೈಮಲ್ಲೆಲ್ಲ ಬಂದು ಮಧ್ಯಾಹ್ನ ಟೈಮ್ ಬರೋಕ್ಕೆ ಹೋಗಬೇಡಿ, ತುಂಬ ಬಿಸಿಲಿರುತ್ತೆ. ಡೈರೆಕ್ಟ್ ಬಿಸಿಲು ಹೊಡಿತೆ ನಿಮಗೆ. ಅದೇ ನೀವು ಸಾಯಂಕಾಲ ಟೈಮೆಲ್ಲ ಬಂದರೆ ಪೀಸ್ಫುಲ್ ಆಗಿರುತ್ತೆ. ಓಕೆ, ಎಸ್ಪೆಷಲಿ ಮಳೆಗಾಲದಲ್ಲೆಲ್ಲ ಬಂದರೆ ಉಂಟಲ್ಲ,
ತಂಪಾದ ಗಾಳಿ ಇರುತ್ತೆ, ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ, ಸೀನರಿ ನಿಮಗೆ ಇಲ್ಲಿಂದ ನೋಡ್ಬೋದು ನೀವು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ಜಾಗ ಕೇಂದ್ರ. ಸೊ ಈ ಜಾಗ ನೋಡಿದ ಕೂಡಲೇ ಒಂದು ಕವನ ನೆನಪಾಯ್ತು ನನಗೆ, ಆಯಿತಾ. ಬಂದಿರುವೆ ಬಾಲಿಗೆ ಬೆಳಕಾಗಿ, ತುಂಬಿರುವೆ ಜಾಗ ಜನನಿಯಾಗಿ, ಇರುಳು ಕಂಡವನು ಆತೊರೆಯುವನು ಜ್ಯೋತಿಗಾಗಿ, ಕಾಯಲು ಜ್ಯೋತಿಯ ಪ್ರಾಣವ ಮುಡಿಪಾಗಿ, ಜ್ಯೋತಿಯೇ ಸ್ಫೂರ್ತಿ ಬದುಕಿನ ನೆಮ್ಮದಿಗಾಗಿ, ಜ್ಯೋತಿಯ ಕಾವಲು ಮುಖ್ಯ ಹಾಗಾಗಿ. ಸೊ ಈ ಜಾಗಕ್ಕೆ ಬಂದಾಗ ಇದೊಂದು ನಂಗೆ ನೆನಪಾಯ್ತು, ಆಯಿತಾ. ಸೊ ಹಾಗೆ ನಿಮ್ಗೆ ಇವಾಗ ಹೇಳ್ತಿದ್ದೀನಿ. ಸೊ ನೋಡಿ, ನೀವು ಒಂದ್ಸಲ ಬನ್ನಿ ಬಿಡು ಮಾಡಿಕೊಂಡು. ಜಾಸ್ತಿ ಏನಿಲ್ಲ, 30 ರೂಪಾಯಿ ನಿಮ್ಗೆ ಎಂಟ್ರಿ ಫೀಸ್ ಇರುತ್ತೆ, ಓಕೆನಾ, ಪರ್ ಹೆಡ್ಗೆ. ಸೊ ತೊಂದರೆ ಇಲ್ಲ, ಅದೇನು ವರ್ತ್ ಆಯ್ತಾ ನಿಮಗೆ. ಆದಷ್ಟು ಸಾಯಂಕಾಲ ಟೈಮ್ ಬರೋಕ್ಕೆ ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಿರ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆಗೆ. ನೀವೇನೋ ಟೆನ್ಷನಲ್ಲಿ ಇರ್ತೀರ ಅಂತ ಅಂದಾಗ ಇಲ್ಲಿ ಒಂದ್ಸಲ ಬಂದು ಹೋಗಿ, ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನಿಮಗೆ ತುಂಬ ಖುಷಿ ಪಡ್ತೀರಾ. ನೋಡಿ ಜನ ಎಷ್ಟಿದ್ದಾರೆ, ತುಂಬ ಗಿಡ, ಪರಿಸರ ಇಷ್ಟಪಡೋರು, ಗಿಡ ಎಲ್ಲ ಇಷ್ಟಪಡೋರು ಖಂಡಿತ ಬರಲೇಬೇಕಾಯ್ತು ಇಲ್ಲಿಗೊಮ್ಮೆ. ತುಂಬ ಇಷ್ಟಪಡ್ತೀರಾ ಈ ಜಾಗನ ನೀವು. ನೋಡಿ, ನಂಗೆ ಗೊತ್ತೇ ಇರಲಿಲ್ಲ ವಾಯ್ಸ್ ರೆಕಾರ್ಡ್ ಆಗ್ತೀರಾ ಅಂತ. ನಾನು ಮಾತಾಡ್ತಾ ಇದ್ದೀನಿ ಈಗ ಅಲ್ಲಿ ಜಾಗದ ಬಗ್ಗೆ ಆಗಿರ್ಬೋದು, ಏನೇನು ಆಗ್ತಿದೆ ಅಂತ. ಬಟ್ ಮನೆಗೆ ಬಂದಮೇಲೆ ನಂಗೆ ಗೊತ್ತಾಗಿದ್ದು ವಾಯ್ಸ್ ಯಾವುದು ರೆಕಾರ್ಡ್ ಆಗಿಲ್ಲ ಅಂತ. ಇದು ನಿಮಗೆ ಅಲ್ಲೇ ಓಪನ್ ಹಾಲ್ ಇದೆ ಆಯಿತಾ. ಇದನ್ನು ಹಾಲ್ ಅಂತಾರ ಇಲ್ಲ ಏನಂತ ನನಗೆ ಅಷ್ಟು ಅದು ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ಬೋದು, ಓಪನ್ ಸ್ಟೇಜ್ ರಂಗಮಂದಿರ ಅಂತ ಅನ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ರೀತಿಯ ಸೌಕರ್ಯ ಇದೆ ಈ ಜಾಗದಲ್ಲಿ ನಿಮಗೆ. ಸೊ ಆಯಿತು, ಇಲ್ಲಿಂದ ಇಲ್ಲಿ ನಿಮ್ಗೆ ಇಷ್ಟೇ ಇರುತ್ತೆ ಆಯಿತಾ. ಕೃಷಿ ಉತ್ಸವ ಬಂದುಬಿಟ್ಟು ನಿಮ್ಗೆ ಅಲ್ಲಿ ಇದರಿಂದ ಹೊರಗಡೆ ಇದೆ, ನಿಮಗೇನು ಬರ್ತಿರಲ್ಲ ವೇಯಲ್ಲಿ, ಅಲ್ಲಿಂದ ಸ್ಟಾಲ್ಸ್ ಇರ್ಬೋದು, ಪ್ರತಿಯೊಂದು ಸ್ಟಾಲ್ಸ್. ಮತ್ತು ಇನ್ನೂ ಸ್ವಲ್ಪ ಕೆಳಗೆ ಹೋದರೆ ನಿಮ್ಗೆ ಅಲ್ಲಿ ವೇದಿಕೆ ಇದೆ, ದೊಡ್ಡ ವೇದಿಕೆ ಇದೆ. ನೋಡಿ ನಾನು ಹೇಳ್ದನಲ್ವ ಇಲ್ಲೇ, ಇದು ಎಕ್ಸಿಟ್, ಇದು ನಿಮ್ಗೆ ಎಂಟ್ರಿ ಆಗ್ತಿರಲ್ವಾ, ಅಲ್ಲಿಂದ ಕೆಳಗಡೆ ಬಂದಂಗೆ ನಿಮಗೆಲ್ಲ ಇದು ಸಿಗುತ್ತೆ. ಇದು ಸ್ಟಾಲ್ಸ್ ಇರ್ಬೋದು, ನಿಮಗೆ ಪ್ರತಿಯೊಂದು ತಿಂಡಿ ತಿನಿಸುಗಳು ನೀವು ನೋಡ್ತಿರ್ಬೋದು, ರೀಲ್ಸ್ ಎಲ್ಲ ನೋಡಿರ್ತೀರ ಈ ಜಾಗ ಎಲ್ಲ. ಸೊ ಪ್ರತಿಯೊಂದು ಜ್ಯೂಸ್ ಇರ್ಬೋದು, ಮತ್ತೊಂದು ಚರ್ಮುರಿ ಅಂಗಡಿ, ಮತ್ತು ಮೋಮೋಸ್, ಫ್ರೈಡ್ ರೈಸ್ ಅಲ್ಲ, ಫ್ರೆಂಚ್ ಫ್ರೈಸ್, ಪ್ರತಿಯೊಂದು ಇಲ್ಲಿ ಅಂಗಡಿಗಳು ಹಾಕಿದ್ದಾರೆ. ಓಕೆ, ಲಕ್ಷ್ಮಿ ಅಕ್ಕನವ್ರದ್ದು ಚರ್ಮುರಿನಲ್ಲಿ ಇತ್ತು, ಅಮ್ಮನ ಜೊತೆ ಮಾತಾಡ್ತಿದ್ರು ಅವರು. ಸೊ ನೋಡಿ ಚೆನ್ನಾಗಿತ್ತು, ಅವ್ರದ್ದು ಚರ್ಮುರಿ ತೊಗೊಂಡ್ವಿ ನಾವು, ಚೆನ್ನಾಗಿರ್ತಾಯಿತ್ತಾ. ಸೊ ಇಲ್ಲೇ ಮೋಮೋಸ್ ಇದೆ ನಿಮ್ಗೆ ಆವಾಗಲೇ ಹೇಳ್ದಂಗೆ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಇದೆ ಆಯಿತಾ, ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಬರುತ್ತೆ ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ. ಜಿಲೇಬಿ, ಇದೇನಂದರೆ ಹಲಸಿನ ಕಾಯಿಂದ ಮಾಡಿರೋ ಜಿಲೇಬಿ ಅಂತ. ಇದು ಚೆನ್ನಾಗಿತ್ತು ಟೇಸ್ಟ್. ಇಲ್ಲಿಂದ ಒಂದು ಏನಪ್ಪ ಶೇಂಗಾ ಬೀಜ ಮತ್ತು ಮಿಕ್ಸರ್ ತೊಗೊಂಡ್ವಿ ನಾವು, ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮಿಕ್ಸರ್ ಪ್ಯೂರ್ ನಾವು ಮನೇಲಿ ಮಾಡಿದ್ರೆ ಏನು ಟೇಸ್ಟ್ ಇರುತ್ತಲ್ವ, ಅದೇ ಟೇಸ್ಟ್ ಇತ್ತು. ಇನ್ನೂ ಕೆಳಗೆ ಬಂದರೆ ನಿಮ್ಗೆ ಇಲ್ಲಿಂದ ಇದೆ ನೋಡಿ, ಗಿಡದೆಲ್ಲ ಕೃಷಿಗೆ ಸಂಬಂಧಪಟ್ಟದ್ದೆಲ್ಲ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ತುಂಬ. ಸೊ ಜಿಗುಜ್ಜಿ ಗಿಡ ಇರ್ಬೋದು, ಚಿಕ್ಕು ಗಿಡ, ಮತ್ತು ಬಿಂಬುಲಿ ಗಿಡ. ಸೊ ಇದರದ್ದೆಲ್ಲ ಗಿಡಗಳು ನಿಮಗೆಲ್ಲ ಸಿಗ್ತಾಯಿತ್ತು ಇಲ್ಲಿ ಆಯಿತಾ. ಕೃಷಿಗೆ ಸಂಬಂಧಪಟ್ಟಿದ್ದೆಲ್ಲ ನಿಮ್ಗೆ ಇಲ್ಲಿಂದೆಲ್ಲ ಸ್ಟಾರ್ಟ್ ಆಗುತ್ತೆ, ತುಂಬ ಇದೆ, ಓಕೆನಾ. ಸೊ ಇಲ್ಲಿಗೆ ಗೆಸ್ಟ್ ಎಲ್ಲ ಬಂದರು, ಸಭಾ ಕಾರ್ಯಕ್ರಮ ನಡೀತಿರೋದು ಇಲ್ಲೇ. ಒಂದು ಅದೃಷ್ಟ ಚೆನ್ನಾಗಿತ್ತು ಗೊತ್ತಿಲ್ಲ, ಇವತ್ತು ತುಂಬ ಜನ ಗಣ್ಯರು ಸಿಕ್ಕರು ಆಯಿತಾ. ನಮ್ಮ ಪದ್ಮರಾಜ್ ಸರ್ ಇರ್ಬೋದು, ಮಮತಾ ಮೇಡಮ್ ಇರ್ಬೋದು, ಮತ್ತು ಸಮೀರ್ ಸರ್ ಇರ್ಬೋದು, ಇವ್ರದ್ದೆಲ್ಲ ಬೈಟ್ ತೊಗೊಂಡೆ. ಸೊ ಪದ್ಮರಾಜ್ ಸರ್ ಬಂದಿರೋದು ನೋಡ್ಬೋದು, ಇವ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಜನರಿಗೆ. ನಮ್ಮ ಗೋಕರ್ಣನಾಥ ಆಡಳಿತ ಕ್ಷೇತ್ರದಲ್ಲಿ ಆಡಳಿತ ಮಂಡಲದಲ್ಲಿ ಇರೋರು ಇವರು. ಸೊ ಸಮೀರ್ ಸರ್ ತುಂಬ ವಿಷಯ ಹಂಚ್ಕೊಂಡ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯಿತಾ. ಸೊ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅನ್ಬೇಕನ್ನೋ ಗೊತ್ತಿಲ್ಲ, ಆಡಿಯೋ ಪ್ರಾಬ್ಲಮ್ ಇರೋದ್ರಿಂದ ಯಾವುದೂ ರೆಕಾರ್ಡ್ ಆಗಿಲ್ಲ. ಸೊ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಸರ್. ಹಾಗೆ ಪಾಪ ನಮಗೆ ಪದ್ಮರಾಜ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಮಮತಾ ಮೇಡಮ್ ಆಗಿರ್ಬೋದು, ವಿಡಿಯೋ ಬೈಟ್ ಎಲ್ಲ ಕೊಟ್ಟರು ಆಯಿತಾ. ಇದು ನಮ್ಮ ವೇದಿಕೆ, ಮುಖ್ಯ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆಗಿರೋದು, ಯಕ್ಷಗಾನ ಆಗ್ತಿರೋದು ನಾವು ನೋಡ್ತಿರ್ಬೋದು. ಇಲ್ಲಿ ನಮಗೆ ಕೃಷಿಗೆ ಉಪಕರಣ ಇಲ್ಲಿ ಇದ್ವು ಆಯಿತಾ, ಕೃಷಿಗೆ ಸಂಬಂಧಪಟ್ಟದ್ದೆಲ್ಲ ಉಪಕರಣ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಪ್ರತಿಯೊಂದು ನಿಮಗೆ ಚಾಕು ಇರ್ಬೋದು, ಕಸ ಕ್ಲೀನ್ ಮಾಡೋದು, ಇದು ಚಲಿಕೆ ಇರ್ಬೋದು, ಇದು ಹಲಸಿಂದು ಆಯಿತು. ಇಲ್ಲಿ ಎಲ್ಲ ಥರದ ಹಲಸು ಇದ್ವು, ಮತ್ತು ಹಲಸಿನ ಟೇಸ್ಟ್ ಮಾಡೋಕ್ಕೆ ಇರ್ಬೋದು, ಹಲಸಿನಿಂದ ಮಾಡೋ ಡಿಶಸ್ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಆಯಿತಾ. ಸೊ ತುಂಬ ಚೆನ್ನಾಗಿತ್ತು. ಕರ್ನಾಟಕ ರಾಜ್ಯ ಗೇರು ನಿಗಮ ಮಂಡಳಿ ಅಧ್ಯಕ್ಷರಾದ ನಮ್ಮ ಮಮತಾ ಮೇಡಮ್ ಅವರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂದರೂ ತಪ್ಪಾಗಲ್ಲ. ಸೊ ತುಂಬ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು ನಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮದ ಬಗ್ಗೆ. ತುಂಬ ಧನ್ಯವಾದಗಳು ಮೇಡಮ್.
ಕುದ್ರೋಳಿ ಗೋಕರ್ಣೇಶ್ವರ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಹಾಗೂ ಕಾಂಗ್ರೆಸ್ ನಾಯಕರಾದಂಥ ಪದ್ಮರಾಜ್ ಸಾಹೇಬರು ತುಂಬ ವಿಷಯಗಳನ್ನ ಹಂಚ್ಕೊಂಡ್ರು. ಇದರ ಮಹತ್ವ ಆಗಿರ್ಬೋದು, ಮುಡಿಪು ಉತ್ಸವ ಮತ್ತು ಕೃಷಿ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು. ತುಂಬ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೊಂದು ಸಲ ನನ್ನ ಕ್ಷಮಿಸಿ, ಆಡಿಯೋ ಚೆನ್ನಾಗಿ ರೆಕಾರ್ಡ್ ಆಗಿಲ್ಲದಕ್ಕೆ. ಸೊ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.